ಕೊಡು, ಇವಾಗ ನನ್ನನ್ನು ಕರ್ಕೊಂಡು ಹೋಗು, ನಾನು ಹೋಗಿ ಶಾರ್ಪ್ ಮಾಡ್ತೀನಿ, ನಾನು ಶಾರ್ಪ್ ಮಾಡಿಕೊಡ್ತೀನಿ, ನೀನು ಮರ ಹೊಡಿ. ಸರಿ ಆಯ್ತು ಗುರುಜಿ, ನೀವು ಮಾಡ್ಕೊಳ್ಳಿ. ಮಾಡಿದೆ. ಅವ್ನು ಹಿಂಗೆ ಅಂದ್ಬಿಟ್ಟು ರಕ್ತ ಬಂದ್ಬಿಡ್ತು ಗುರುಜಿ. ಅಷ್ಟು ಶಾರ್ಪ್ ಮಾಡಿದ್ದೀರಾ, ನೀನು ಹಿಂಗೆ ಮಾಡ್ದೇನೆಯಾ? ಇಲ್ಲ, ಸುಮ್ಮನೆ ಹಿಂಗೆ ಅಂದೆ ಅಷ್ಟೇ. ಯಾರ್ಯಾರು ಇಲ್ಲಿ ಬರ್ತಾರೆ, ದೊಡ್ಡ ದೊಡ್ಡ ಸಮಸ್ಯೆಗಳು, ಆ ಅಪ್ಪನಿಗೆ ಮೈಯೆಲ್ಲ ಪಾಪ ಕಾಯಿಲೆ ನೋಡಿದ್ರೆ ನನಗೆ ಅಳು ಬರ್ತದೆ. ಕಾಯಿಲೆಗಳು, ಕಿವಿ ನೋವು, ಗಂಟಲು ನೋವು, ಕಣ್ಣು ನೋವು, ಎದೆ ನೋವು, ಸೊಂಟ ನೋವು, ಜಾಯಿಂಟ್ ಪೇನು, ತೊಡೆ ನೋವು, ಕಾಲು ನೋವು, ಪಾದ ನೋವು. ಯಪ್ಪ, ಅವನಿಗೆ ಆ ಭಗವಂತ ಯಾಕಾದರೂ ಅಷ್ಟೊಂದು ಶಿಕ್ಷೆ ಕೊಟ್ಬಿಟ್ಟು ಅವನಿಗೆ ಗೊತ್ತಿಲ್ಲ. ಮೈ ಕೈ ಎಲ್ಲ ನೋವು, ಬರೀ ದೇಹದಲ್ಲಿ ಇಂಥ ಭಾಗದಲ್ಲಿ ನೋವಿಲ್ಲ ಅನ್ನೋದೇ ಇಲ್ಲ. ಈ ಜೀಸಸ್ನ ಶಿಲುಬೆಗೆ ಏರಿಸಿರ್ತಾರಲ್ಲ, ಹಿಂಗೆ ಕಣ್ಣುಗಳೆಲ್ಲ ಹಿಂಗೆ, ಉಬ್ಬುಗಳೆಲ್ಲ ಹಿಂಗೆ ಬಂದ್ಬಿಟ್ಟಿರ್ತಾವ, ಆ ಥರ ಇರ್ತಾನೆ ಯಾವಾಗಲೂ ಅವನು. ನೋಡಯ್ಯ, ನಾನು ಕಲ್ತಿರೋ ಎಲ್ಲ ವಿದ್ಯೆನೂ ದಾರೆ ಎರೆದು ನಿನಗೆ ನಿನ್ನ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ, ಹೇಳಿದ್ದು ಈ ಥರ ಮಾಡಪ್ಪ ಅಂತೇಳಿ ನಯಾವಿನಯದಿಂದ ಬಹಳ ಅವನನ್ನ ಅಣ್ಣನ ಥರನೋ ತಮ್ಮನ ಥರನೋ ಹಗ್ ಮಾಡಿ ಪ್ರೀತಿಯಿಂದ ಅವನಿಗೆ ನೋಡ್ಕೊಟ್ರೆ, ಹೇಳ್ಕೊಟ್ರೆ, ಒಂದು 2 ದಿವಸ ಮಾಡ್ಬಿಟ್ಟು, ಅಯ್ಯ ನನ್ನ ಕೈಲ ಆಗಲ್ಲ ಗುರುಜಿ, ನೋವ್ತಾ ಇದೆ ಗುರುಜಿ ಅಂತ. ಯಾಕಪ್ಪ, ಇದನ್ನು ಮಾಡಿದ್ಮೇಲೂ ನೋವ್ತಾ ಇದ್ದೀನಿಯಾ? ಇಲ್ಲ, ಅದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಅನುಭವಿಸು. ಅಯ್ಯೋ ಪಾಪ ಅಂದ್ರೆ 6 ತಿಂಗಳು ಶಾಪ ಅಂತೆ. ಏನೋ ಹೋಗ್ಲಿ ಪಾಪ ಅಂತ ಅಂದ್ಬಿಟ್ಟು ಕೊಟ್ರೆ, ಹೇಳಿದ್ರೆ ಅದನ್ನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಈ ಪರಿಹಾರಗಳು ಮಾಡೋದಕ್ಕೆ ಕೆಲವ್ರಿಗೆ ಆಲಸ್ಯ, ಸೋಮಾರಿತನ ಎಡತ್ತು, ಪರಿಹಾರಗಳನ್ನು ಮಾಡ್ಕೊಳ್ಳಲ್ಲ. ಅದಕ್ಕಿಂತ ನೋವು ಅನುಭವಿಸೋದ್ರಲ್ಲೇ ಒಂಥರ ಪರಮ ಸುಖ ಅವ್ರಿಗೆ. ಆದ್ರಿಂದ ಅಯ್ಯೋ ಇದೇ ಎಷ್ಟೋ ಬೆಸ್ಟ್, ಹೆಂಗಿದ್ರು ನೋವು ಆಗ್ಬಿಟ್ಟಿದೆ. ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಕೆಲವ್ರಿಗೆ ಇಷ್ಟ ಇಲ್ಲ. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಹೊರಗೆ ಬರೋಕ್ಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಅವ್ರಿಗೆ ಸಮಸ್ಯೆಲೇ ಇರಬೇಕು, ಕಷ್ಟಗಳು, ತೊಂದರೆಗಳು, ಕುಂದುಕೊರತೆಗಳು, ಅಡೆತಡೆಗಳು ಇದರಲ್ಲೇ ಇರಬೇಕು. ಅವಾಗ್ಲೇ ಅವ್ರಿಗೆ ಮಜಾ. ಏನೋ ಒಂಥರ ನಶೆ, ಅದು ಅಜ್ಞಾನದಲ್ಲೇ ಇರಬೇಕು, ದಡ್ಡತನದಲ್ಲೇ ಇರಬೇಕು, ಮೂರ್ಖತನದಲ್ಲೇ ಇರಬೇಕು. ಅವ್ರಿಗೇನೋ ಒಂಥರ ಮಜಾ. ಯಾರಾದ್ರೂ ಪರಿಹಾರ ಬೇಕು ಅವ್ರಿಗೂ, ಕೇಳ್ತಾರೆ, ಬರ್ತಾರೆ, ನೋಡ್ತಾರೆ, ಆದ್ರೆ ಫಾಲೋ ಮಾಡಲ್ಲ. ಹೇಳಿದ್ದನ್ನು ಯಾವುದು ಫಾಲೋ ಮಾಡಲ್ಲ. ಅವ್ರಿಗೆ ಎಲ್ಲವೂ ಕೂಡ ತಂದು ಕೊಟ್ಟರು, ಕಣ್ಣು ಮುಂದೆ ಇಟ್ಟರು ಕೂಡ ಖಂಡಿತವಾಗ್ಲೂ ಫಾಲೋ ಮಾಡಲ್ಲ. ಇರ್ಲಿ ಬಿಡಿ, ಪರಲ್ಲ, ಹೋಗ್ಲಿ ಬಿಡಿ ಗುರುಜಿ, ಏನೋ ದೇವರು ನನಗೆ ಕೊಟ್ಟಂಗಾಗ್ಲಿ. ಪರಿಹಾರ ಸಿಕ್ಕಿದ್ರು ಕೂಡ ಗಾಡಿ ಪಂಚರ್ ಆಗ್ಬಿಟ್ಟೈತೆ, ಪಂಚರ್ ಅಂಗಡಿಗಳು ಬೇಜಾನಿದಾವೆ, ಪಂಚರ್ ಹಾಕೋರು ಕಾಯ್ಕೊಂಡು ಕುಂತವ್ರು ಸೌಂಡ್ ಮಾಡ್ಕೊಂಡು ಪಂಚರ್ 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 ಅಂತ ಬೋರ್ಡ್ಗಳು ಹಾಕೋರೆ, ಅಡ್ವರ್ಟೈಸ್ ಹಾಕೋರೆ. ಪಂಚರ್ ಆಗ್ತಿರೋ ಗಾಡಿನೇ ಓಡಿಸ್ತಾವನೆ. ಈ ಟೈರ್ ಹೋಗ್ಬಿಡ್ತದೆ ಕಣೋ, ಟ್ಯೂಬ್ ಹೋಗ್ಬಿಡ್ತದೆ. ಅಯ್ಯೋ ಹೋದ್ರೋಗ್ಲಿ ಬಿಡಿ ಗುರುಜಿ, ಒಂದು ಗಾಡಿ ಪಂಚರ್ ಆಗೈತೆ, ಇನ್ನು 3 ಚಕ್ರಗಳವೆ, ಅದು ಪಂಚರ್ ಆಗ್ಲಿ, ಎಲ್ಲ ಒಟ್ಟಿಗೆ ಹಾಕಿಸ್ಬಿಡ್ತೀನಿ ಬಿಡಿ ಗುರುಜಿ. ಸರಿ ಓಡ್ಸಪ್ಪ, ಹೆಂಗೋ ಅದು ಓಡಿ 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 ರಿಮ್ ಕೂಡ ಟಚ್ ಆಗ್ಬಿಟ್ಟೈತೆ, ಅದ್ರಲ್ಲಿ ಟೈರೇ ಇಲ್ಲ. ಟೈರ್ ಐತೆ, ಪಕ್ಕಕ್ಕೆ ಹೋಗ್ಬಿಟ್ಟೈತೆ, ತುಂಡಾಗ್ಬಿಟ್ಟೈತೆ. ಬಟ್ ರಿಮ್ಮಲ್ಲಿ ಓಡ್ತಾ ಇದೆ ಗಾಡಿ, ಹಿಂಗ್ ಓಡ್ತಾ ಇದೆ, ಆದ್ರೂ ಓಡಿಸ್ತಾವನೆ. ಯಾಕೆ ಅಂದ್ರೆ ಅದು ಪಂಚರ್ ಆಗ್ಬಿಡ್ಲಿ ರೀ, ಅವಾಗ ಬ್ಯಾಲೆನ್ಸಿಂಗ್ ಬರ್ತದೆ, ಮುಂದೆ ಹೈಟು ಹಿಂದ್ಗಡೆ ಡೌನ್, ಅವಾಗ ಅದ್ಭುತವಾಗಿ. ಸರಿ, ಅದು ಪಂಚರ್ ಆಗೋಯ್ತು. ಈಗ ಈ ಕಡೆದು ಪಂಚರ್ ಆಗ್ಬಿಡ್ಲಿ ರೀ, ಆ ಕಡೆದು ಪಂಚರ್, ಮತ್ತೆ ತಿರ್ಗಾ ಹಿಂಗ್ ಈಗ ಅದು ಪಂಚರ್ ಆಗ. ಈಗ ಅವನಿಗೆ ಪಂಚರ್ ಹಾಕ್ಸೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ಎಲ್ಲ ಬ್ಯಾಲೆನ್ಸಿಂಗ್ ಆಗದೆ. 4 ಟೈರ್ಗಳು ಸೌದೋಗ್ಬಿಟ್ಟೈತೆ, ಟೈರ್ಗಳೇ ಇಲ್ಲ ಅಲ್ಲಿ. ರಿಮ್ಮಲ್ಲಿ ಒಂಥರ ಸೌಂಡ್ ಬರ್ತಾ ಇದೆ ಅವನಿಗೆ, ನಶೆ ಅದು. ಈ ಕಾಲೇಜ್ ಹುಡುಗರು ಗಾಡಿ ತಗೊಂಡು ಸೈಲೆನ್ಸರ್ನ ಆಲ್ಟ್ರೇಷನ್ ಮಾಡಿಸ್ತಾರೆ, ಏನೋ ಬುಡ್ಡು 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 ಒಂದು ಈ ಬುಲೆಟಲ್ಲಿ ಸೌಂಡ್ ಬರ್ತಲ್ಲ, ಅದೇನೋ ಟರ್ರ್ ಟರ್ರ್ ಅಂತ ಸ್ಪೀಕರಲ್ಲಿ ಬಂದಂಗೆ ಬರ್ತದೆ. ಆ ಥರ ಮಾಡಿಸ್ಕೊಂಡು ಊರೆಲ್ಲ ಓಡಾಡ್ತಾರೆ, ಶೋಕಿ. ಅದೇ ಥರ ಇವ್ರಿಗೆ ಬರೀ ರಿಮ್ ಓಡ್ತಾ ಇದೆ ರೋಡ್ ಮೇಲೆ, ಅದನ್ನ ಓಡ್ಸಕ್ ಮಜಾ ಅವ್ರಿಗೆ. ಈಗ ಗುರುಜಿ ಹತ್ರ ಹೋದ್ರೆ ಮತ್ತೆ ತಿರ್ಗಾ ಟೈರು ಟ್ಯೂಬೆಲ್ಲ ಹಾಕ್ಬಿಟ್ಟು ಮುಂಚೆ ಬ್ಲೋ ಓಡಿಸ್ಬೇಕು, ಪಂಚರ್ ಹಾಕ್ಸ್ಬೇಕು, ಇದೆಲ್ಲ ಯಾವನಿಗೆ ಬೇಕು, ಹೋಗಪ್ಪ ಹತ್ತು ಬೇಡ, ಇದೇ ಇಷ್ಟ ಚೆನ್ನಾಗಿದೆ. ಸ್ವಲ್ಪ ಏನು ಮೈಲೇಜ್ ಒಂಚೂರು ಒಂದು 20 ಬರೋ ಜಾಗದಲ್ಲಿ ಒಂದು 10 ಬರ್ಬೋದು, ಬಂದರೆ ಬರಲಿ, ಅಷ್ಟರಲ್ಲೇ ಓಡಿಸೋಣ ಅಂತೇಳಿ ಅದ್ಭುತವಾಗಿ ಓಡಿಸ್ಕೊಂಡಿರುವಂತಹ ವ್ಯಕ್ತಿಗಳು ಸಾಕಷ್ಟು ಜನ ನನ್ನ ಕಣ್ಣಾರೆ ನೋಡಿದ್ದೀನಿ. ಇದೇ ರೀತಿ